ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಕಾನೂನಾತ್ಮಕವಾದ ತನಿಖೆಗಳಿಗೂ ಕೂಡ ರಾಜಕೀಯ ಬಣ್ಣದ ಲೇಪನಗಳು ಹೋಗುತ್ತೆ. ಇಡಿ ತನಿಖೆ ನಡೆಸಿದ್ರೆ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಿದ್ರೆ ರಾಜ್ಯ ಸರ್ಕಾರ. ಅದರ ಹಸ್ತಕ್ಷೇಪದಿಂದಾಗಿ ಪಾರದರ್ಶಕವಾದ ತನಿಖೆಗಳಾಗತ್ತಾ ಅನ್ನೋ ಅನುಮಾನ ಜನಸಾಮಾನ್ಯರಿಗೆ. ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರುವ ಈ ದಾಳಿ ಮೇಲೂ ಕೂಡ ರಾಜಕೀಯ ಕೆಸರೆರಚಾಟ ಪ್ರಾರಂಭ ಆಗಿದೆ. ಇದೇ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ನಾಯಕರ, ಅದರಲ್ಲೂ ಬಳ್ಳಾರಿ ಭಾಗದ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲನ್ನ ತಟ್ಟಿದ್ರು ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೇನೆ ಬಳ್ಳಾರಿಯ ಓರ್ವ ಸಂಸದ ಹಾಗೆ 3 ಎಂಎಲ್ಎಗಳ ಮನೆ ಬಾಗಿಲಲ್ಲಿ ಹಾಜರಿದ್ರು ಇಡಿ ಅಧಿಕಾರಿಗಳು. ಸತತವಾಗಿ ಸಂಜೆವರೆಗೂ ಕೂಡ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿರೋ ಎಲ್ಲಾ ದಾಖಲಾತಿಗಳನ್ನ, ಮೊಬೈಲ್ ಫೋನ್ಗಳನ್ನ ಇಂಚಿಂಚು ಜಾಲಾಡಿದ್ದಾರೆ. ನಾಳೆ ಕೂಡ ಈ ಪರಿಶೀಲನೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ನೋಡಿ, ಒಂದು ಕಡೆ ಇಡಿ ಸಂಸ್ಥೆ ಈ ಹಗರಣ ಆಗಿರೋದು ನಿಜ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಕಲಾಪದ ಅವಧಿಯಲ್ಲಿ ಈ ಹಗರಣ ಆಗಿದೆ ಅಂದ ಮೇಲೆ ಪಾರದರ್ಶಕವಾಗಿ ತನಿಖೆ ಆಗಬೇಕು, ತನಿಖೆಗೆ ಸಹಕಾರ ಕೊಡಬೇಕು. ಎಲ್ಲರೂ ಸಹಕಾರ ಕೊಡ್ತಾರೋ ಬಿಡ್ತಾರೋ, ಆದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಮಾತ್ರ ಜೋರಾಗಿ ನಡೀತಾ ಇದೆ. ಯಾವಾಗ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಎಂಎಲ್ಎ ಹಾಗೆ ಸಂಸದರ ಮನೆ ಬಾಗಿಲ ಮುಂದೆ ಬಂದು ನಿಂತರೋ ರಾಜಕೀಯ ಪ್ರಾರಂಭ ಆಯಿತು. ಆ ಪಕ್ಷದ ಮೇಲೆ ಈ ಪಕ್ಷ, ಈ ಪಕ್ಷದ ಮೇಲೆ ಆ ಪಕ್ಷ, ಯಾವ ರೀತಿ ಇತ್ತು ರಾಜಕೀಯ ಜಟಾಪಟಿ ವಿವರಿಸುತ್ತೆ ಈ ವರದಿ. ಕಾಂಗ್ರೆಸ್ ಶಾಸಕ ಸಂಸದರಿಗೆ ಇಡಿ ಶಾಕ್. ಕೈಕಮಲ ಪಡೆಗಳ ಮಧ್ಯೆ ಮಾತಿನ ಯುದ್ಧ. ವಾಲ್ಮೀಕಿ ನಿಗಮ ಹಗರಣದ ಹಣ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿದೆಯಂತೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಸಂಸದ ಮತ್ತು ಶಾಸಕರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದೆ. ಆ ಮೂಲಕ ಕೆಲ ದಿನಗಳಿಂದ ತಣ್ಣಗಿದ್ದ ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಹಗರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ನನ್ನ ಸೋಲಿಗೆ ವಾಲ್ಮೀಕಿ ನಿಗಮದ ಹಣ ಕಾರಣ. ಹೊಸ ಬಾಂಬ್ ಸಿಡಿಸಿದ ಬಿ ಶ್ರೀರಾಮುಲು. ಸರ್ಕಾರದ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಅಂತಂದ್ರು. ಎಲ್ಲ ಒಂದು ಕಡೆ ತುಕಾರಾಮ್ ಅವರು ಬಹಳ ಪ್ರಾಮಾಣಿಕರು, ಸಜ್ಜನರು, ಎಲ್ಲರೂ ಕೂಡ ಸೇರಿಕೊಂಡು ಅವ್ರು ಹೇಳ್ಬೋದಾಯ್ತು, ಇಲ್ಲ ರೀ ನಾವು ಆ ಹಣವನ್ನು ಮುಟ್ಟಲ್ಲ, ಬಡವರ ಅಮೌಂಟ್ ಅಂತ ಹೇಳ್ಬೇಕು. ಯಾವುದೂ ಹೇಳಿಲ್ಲ. ಮೂಗುರ್ ತರ, ಕಣ್ಣು ಕಾಣ್ಲವ್ರ ತರ, ಕಿವಿ ಕೇಳಲಾರ್ದ ತನ ಇದ್ರು. ಆ ರೊಕ್ಕ ತಗೊಂಡ್ರು, ನಮ್ಮನ್ನು ಸೋಲಿಸಿದ್ರು, ಬೇರೆ ಏನ್ ಮಾಡಿಲ್ಲ. ಕಾನೂನು ಪ್ರಕಾರ ಇಡಿ ದಾಳಿ ಮಾಡಲಿ. ಇಡಿ ಅವರು ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಕಾನೂನು ಪ್ರಕಾರ ಮಾಡಬೇಕು, ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ಕಾಂಗ್ರೆಸ್ ಪಕ್ಷವನ್ನ ಒಡೆಯಲು ಸಂಚು. ಎಂಎಲ್ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದ್ರೊಳಗೆ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. 187 ಕೋಟಿ ರು ಒಡವೆ ಅಂಗಡಿಗೆ ಹೋಗಿದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ 187 ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ. ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ. ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ. ಇಡಿ ದಾಳಿಯಿಂದ ಶಾಸಕರಾದ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್, ಶ್ರೀನಿವಾಸ್, ನಾಗೇಂದ್ರ ಹಾಗೂ ಸಂಸದ ತುಕಾರಾಂಗೆ ಸಂಕಷ್ಟ ಎದುರಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಕಾನೂನಾತ್ಮಕವಾದ ತನಿಖೆಗಳಿಗೂ ಕೂಡ ರಾಜಕೀಯ ಬಣ್ಣದ ಲೇಪನಗಳು ಹೋಗುತ್ತೆ. ಇಡಿ ತನಿಖೆ ನಡೆಸಿದ್ರೆ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಿದ್ರೆ ರಾಜ್ಯ ಸರ್ಕಾರ. ಅದರ ಹಸ್ತಕ್ಷೇಪದಿಂದಾಗಿ ಪಾರದರ್ಶಕವಾದ ತನಿಖೆಗಳಾಗತ್ತಾ ಅನ್ನೋ ಅನುಮಾನ ಜನಸಾಮಾನ್ಯರಿಗೆ. ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರುವ ಈ ದಾಳಿ ಮೇಲೂ ಕೂಡ ರಾಜಕೀಯ ಕೆಸರೆರಚಾಟ ಪ್ರಾರಂಭ ಆಗಿದೆ. ಇದೇ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ನಾಯಕರ, ಅದರಲ್ಲೂ ಬಳ್ಳಾರಿ ಭಾಗದ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲನ್ನ ತಟ್ಟಿದ್ರು ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೇನೆ ಬಳ್ಳಾರಿಯ ಓರ್ವ ಸಂಸದ ಹಾಗೆ 3 ಎಂಎಲ್ಎಗಳ ಮನೆ ಬಾಗಿಲಲ್ಲಿ ಹಾಜರಿದ್ರು ಇಡಿ ಅಧಿಕಾರಿಗಳು. ಸತತವಾಗಿ ಸಂಜೆವರೆಗೂ ಕೂಡ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿರೋ ಎಲ್ಲಾ ದಾಖಲಾತಿಗಳನ್ನ, ಮೊಬೈಲ್ ಫೋನ್ಗಳನ್ನ ಇಂಚಿಂಚು ಜಾಲಾಡಿದ್ದಾರೆ. ನಾಳೆ ಕೂಡ ಈ ಪರಿಶೀಲನೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ.
ನೋಡಿ, ಒಂದು ಕಡೆ ಇಡಿ ಸಂಸ್ಥೆ ಈ ಹಗರಣ ಆಗಿರೋದು ನಿಜ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಕಲಾಪದ ಅವಧಿಯಲ್ಲಿ ಈ ಹಗರಣ ಆಗಿದೆ ಅಂದ ಮೇಲೆ ಪಾರದರ್ಶಕವಾಗಿ ತನಿಖೆ ಆಗಬೇಕು, ತನಿಖೆಗೆ ಸಹಕಾರ ಕೊಡಬೇಕು. ಎಲ್ಲರೂ ಸಹಕಾರ ಕೊಡ್ತಾರೋ ಬಿಡ್ತಾರೋ, ಆದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಮಾತ್ರ ಜೋರಾಗಿ ನಡೀತಾ ಇದೆ. ಯಾವಾಗ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಎಂಎಲ್ಎ ಹಾಗೆ ಸಂಸದರ ಮನೆ ಬಾಗಿಲ ಮುಂದೆ ಬಂದು ನಿಂತರೋ ರಾಜಕೀಯ ಪ್ರಾರಂಭ ಆಯಿತು. ಆ ಪಕ್ಷದ ಮೇಲೆ ಈ ಪಕ್ಷ, ಈ ಪಕ್ಷದ ಮೇಲೆ ಆ ಪಕ್ಷ, ಯಾವ ರೀತಿ ಇತ್ತು ರಾಜಕೀಯ ಜಟಾಪಟಿ ವಿವರಿಸುತ್ತೆ ಈ ವರದಿ. ಕಾಂಗ್ರೆಸ್ ಶಾಸಕ ಸಂಸದರಿಗೆ ಇಡಿ ಶಾಕ್. ಕೈಕಮಲ ಪಡೆಗಳ ಮಧ್ಯೆ ಮಾತಿನ ಯುದ್ಧ. ವಾಲ್ಮೀಕಿ ನಿಗಮ ಹಗರಣದ ಹಣ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿದೆಯಂತೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಸಂಸದ ಮತ್ತು ಶಾಸಕರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದೆ. ಆ ಮೂಲಕ ಕೆಲ ದಿನಗಳಿಂದ ತಣ್ಣಗಿದ್ದ ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಹಗರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ನನ್ನ ಸೋಲಿಗೆ ವಾಲ್ಮೀಕಿ ನಿಗಮದ ಹಣ ಕಾರಣ. ಹೊಸ ಬಾಂಬ್ ಸಿಡಿಸಿದ ಬಿ ಶ್ರೀರಾಮುಲು. ಸರ್ಕಾರದ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಅಂತಂದ್ರು. ಎಲ್ಲ ಒಂದು ಕಡೆ ತುಕಾರಾಮ್ ಅವರು ಬಹಳ ಪ್ರಾಮಾಣಿಕರು, ಸಜ್ಜನರು, ಎಲ್ಲರೂ ಕೂಡ ಸೇರಿಕೊಂಡು ಅವ್ರು ಹೇಳ್ಬೋದಾಯ್ತು, ಇಲ್ಲ ರೀ ನಾವು ಆ ಹಣವನ್ನು ಮುಟ್ಟಲ್ಲ, ಬಡವರು ಅಮೌಂಟ್ ಅಂತ ಹೇಳ್ಬೇಕು. ಯಾವುದೂ ಹೇಳಿಲ್ಲ. ಮೂಗುರ್ ತರ, ಕಣ್ಣು ಕಾಣ್ಲವ್ರ ತರ, ಕಿವಿ ಕೇಳಲಾರ್ದ ತನ ಇದ್ರು. ಆ ರೊಕ್ಕ ತಗೊಂಡ್ರು, ನಮ್ಮನ್ನು ಸೋಲಿಸಿದ್ರು, ಬೇರೆ ಏನ್ ಮಾಡಿಲ್ಲ. ಕಾನೂನು ಪ್ರಕಾರ ಇಡಿ ದಾಳಿ ಮಾಡಲಿ. ಇಡಿ ಅವರು ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಕಾನೂನು ಪ್ರಕಾರ ಮಾಡಬೇಕು, ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ಕಾಂಗ್ರೆಸ್ ಪಕ್ಷವನ್ನ ಒಡೆಯಲು ಸಂಚು. ಎಂಎಲ್ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದ್ರೊಳಗೆ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. 187 ಕೋಟಿ ರು ಒಡವೆ ಅಂಗಡಿಗೆ ಹೋಗಿದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ 187 ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ, ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ, ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ. ಇಡಿ ದಾಳಿಯಿಂದ ಶಾಸಕರಾದ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್, ಶ್ರೀನಿವಾಸ್, ನಾಗೇಂದ್ರ ಹಾಗೂ ಸಂಸದ ತುಕಾರಾಂಗೆ ಸಂಕಷ್ಟ ಎದುರಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಕಾನೂನಾತ್ಮಕವಾದ ತನಿಖೆಗಳಿಗೂ ಕೂಡ ರಾಜಕೀಯ ಬಣ್ಣದ ಲೇಪನಗಳು ಹಾಕಿ ಹೋಗುತ್ತೆ. ಇಡಿ ತನಿಖೆ ನಡೆಸಿದ್ರೆ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಿದ್ರೆ ರಾಜ್ಯ ಸರ್ಕಾರ.